ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದಂತೂ ನನಗೆ ಅತ್ಯಂತ ಪ್ರಿಯವಾದ ಕಥೆಗಳಲ್ಲಿ ಒಂದು. ಹಿಂದೆ ಯಾವುದೋ ಒಂದು ಕಾಲದಲ್ಲಿ ಒಂದು ಪಕ್ಷಿ ಇತ್ತು. ಅದು ಮೊಟ್ಟೆಯಿಂದ ಹೊರಬರುವಾಗಲೂ ಅಥವಾ ಅನಂತರವೂ ಯಾವುದೋ ತೊಂದರೆಯಾಗಿ ರೆಕ್ಕೆ ಬಿಚ್ಚಿಕೊಳ್ಳದೆ ಹಾರದಂತಾಗಿತ್ತು. ಪಾಪ, ಉಳಿದ ಪಕ್ಷಿಗಳು ಹಾರುತ್ತಿದ್ದಾಗ ಅದು ದೀನತೆಯಿಂದ ಅವುಗಳ ಕಡೆಗೆ ನೋಡ್ತಾ ಮೌನವಾಗಿ ಕುಳಿತು ಬಿಡ್ತಾ ಇತ್ತು. ಕೋಳಿಗಳ ತರಹ ನೆಲದ ಮೇಲೆಯೇ ಓಡಾಡ್ತಾ ಕಾಳು ಹೆಕ್ಕಿಕೊಂಡು ಜೀವನ ನಡೆಸ್ತಾ ಇತ್ತು. ಒಂದಿಷ್ಟು ದಿನಗಳು ಹೀಗೆ ಕಳೆದ ಮೇಲೆ ಅದು ಒಂದು ಮೊಟ್ಟೆಯನ್ನಿಟ್ಟಿತ್ತು. ಸಂಭ್ರಮದಿಂದ ಪ್ರೀತಿಯಿಂದ ಕಾವು ಕೊಟ್ಟು ಸರಿಯಾದ ಸಮಯಕ್ಕೆ ಮೊಟ್ಟೆ ಒಡೆದು ಮರಿ ಹೊರಗೆ ಬಂತು. ತಾಯಿ ಹಕ್ಕಿಗೆ ಸಂತೋಷ, ಹಾಗೆ ಭಯ ಕೂಡ. ಸುಂದರವಾದ ಮರಿ ಬಂದದ್ದು ಸಂತೋಷವಾದರೆ ಅದು ತನ್ನ ಹಾಗೆಯೇ ಆದರೆ ಏನು ಗತಿ ಅಂತ ಭಯ. ಮರಿ ಬೆಳೆಯಿತು, ತಾಯಿಯನ್ನು ನೋಡಿಕೊಂಡೇ ಬೆಳೀತು. ತಾಯಿಯ ಜೊತೆಗೆ ಓಡಾಡ್ತಾ ಹಾರೋದನ್ನೇ ಕಲೀಲಿಲ್ಲ. ಒಂದು ದಿನ ತಾಯಿ ಹಕ್ಕಿ, ಮಗು, ನಾವು ಮೂಲತಃ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ನೆಲದ ಮೇಲೆ ಓಡಾಡೋರಲ್ಲ. ಅದೇಕೋ ನನಗೆ ಹಾರಲಿಕ್ಕೆ ಬರಲೇ ಇಲ್ಲ. ನೀನಾದರೂ ಹಾರಬಾರ್ದೆ ಅಂತ ಕೇಳ್ತು. ಹಾರುವುದು ಅಂದರೆ ಏನಮ್ಮ? ಯಾಕೆ ಹಾರಬೇಕು? ಹೀಗೆ ಚೆನ್ನಾಗಿದೆಯಲ್ಲ. ಮಗು, ನನಗೂ ಹಾರುವ ಸಂತೋಷ ತಿಳಿದಿಲ್ಲ. ಆದರೆ ನನ್ನಮ್ಮ ಹೇಳ್ತಿದ್ಲು, ನಾವು ಆಕಾಶದ ರಾಜರಂತೆ. ಮೇಲೆ ಹಾರುವುದು ನಮ್ಮ ವಿಶೇಷ ಗುಣವಂತೆ. ನಮ್ಮಂತೆ ಹಾರಲು ಆಗದವರು ಮಾತ್ರ ಹೀಗೆ ನೆಲದ ಮೇಲೆ ಓಡಾಡ್ತಾರಂತೆ. ಹಾಗಾದರೆ ನನಗೆ ಹಾರೋದನ್ನು ಹೇಳ್ಕೊಡು ಅಂತ ಗೋಗರಿತು ಮರಿ ಹಕ್ಕಿ. ತಾಯಿ ಹಕ್ಕಿ ತನ್ನ ಜಾತಿಯ ಪಕ್ಷಿಗಳಿಗೆ ಬೇಡಿಕೊಳ್ತು. ಹೇಗಾದರೂ ಮಾಡಿ ನನ್ನ ಮರಿ ಹಾರುವಂತೆ ಮಾಡಿ ಅಂತ ಕೇಳಿಕೊಳ್ತು. ಬಹಳಷ್ಟು ಪಕ್ಷಿಗಳು ಹಾರದಿದ್ದ ಮೇಲೆ ಇದೆಂಥ ಪಕ್ಷಿ, ಪಕ್ಷಿಗೆ ಯಾರಾದರೂ ಹಾರೋದನ್ನು ಕಲಿಸ್ತಾರೆಯೇ ಅಂತ ನಕ್ಕು ಹಾರಿ ಹೋದು. ಒಂದೆರಡು ಪಕ್ಷಿಗಳು ಕನಿಕರ ತೋರಿ ಮರಿಯ ಹತ್ತಿರ ಬಂದು ರೆಕ್ಕೆ ಬಡಿಯಲು ಹೇಳಿದ್ವು. ಇದು ಎಷ್ಟೇ ರೆಕ್ಕೆ ಬಡಿದ್ರೂ ಮುಂದೆ ಮುಂದೆ ಓಡ್ತಿತ್ತೇ ವಿನಃ ಹಾರ್ತಾ ಇರಲಿಲ್ಲ. ನೆಲ ಬಿಟ್ಟು ಹಾರಲೇ ಇಲ್ಲ. ಅದು ದುಃಖದಿಂದ ಅಳ್ತಾ ಕೂತ್ಕೊಂಡ್ಬಿಡ್ತು. ಒಂದು ದಿನ ಭಾರೀ ಹಿರಿಯ ಗರುಡ ಹಾರ್ತಾ ಅಲ್ಲಿಗೆ ಬಂತು. ಅಳ್ತಾ ಕೂತಿದ್ದ ಆ ಮರಿಯನ್ನು ಅದಕ್ಕೆ ಸಮಾಧಾನ ಮಾಡ್ತು. ತಾಯಿ ಹೇಳ್ತು. ಈ ವಿಷಯವನ್ನು ಕೇಳಿದಂಥ ಗರುಡ ಹೀಗೆ ಹೇಳ್ತು, ಇಷ್ಟೇ ತಾನೇ ನಿನ್ನ ಸಮಸ್ಯೆ ಅಂತ ಹೇಳಿದ್ದೆ ತಡ ಮರಿಯನ್ನು ತನ್ನ ಕಾಲುಗಳಲ್ಲಿ ಎತ್ತುಕೊಂಡು ಮೇಲೆ ಹಾರಿಬಿಟ್ಟು. ತಾಯಿಗೆ ಗಾಬರಿ, ಮರಿಗೆ ಉಸಿರೇ ಕಟ್ಟಿ ಹೋಯಿತು. ಗರುಡ ಮೇಲಕ್ಕೆ ಮೇಲಕ್ಕೆ ಏರ್ತಾನೆ ಹೋಯಿತು. ಕಾಲುಗಳಲ್ಲಿ ಸಿಕ್ಕಿಕೊಂಡಿದ್ದ ಮರಿಗೆ ಭೂಮಿ ಕಾಣದಾಯಿತು. ಒಂದು ಎತ್ತರ ಹಂತದ ಮುಟ್ಟಿದ ಮೇಲೆ ಗರುಡ ಜೋರಾಗಿ ಕೂಗಿ ಹೇಳ್ತು, ಈಗ ನಿನ್ನನ್ನು ಬಿಟ್ಟು ಬಿಡ್ತೀನಿ, ಒಂದೇ ಸಮನೆ ರೆಕ್ಕೆ ಬಡಿದು ಹಾರು. ಬೇಡ ಬೇಡ, ನನಗೆ ಭಯವಾಗ್ತಿದೆ, ನಾನು ಸತ್ತೇ ಹೋಗ್ತೇನೆ ಅಂತ ಹೇಳಿ ಮರಿ ಹಕ್ಕಿ ಚೀರ್ತಾ ಇತ್ತು. ಈಗ ನೀನು ಹಾರಲೇಬೇಕು, ಇಲ್ಲದಿದ್ದರೆ ಸಾಯಲೇಬೇಕು ಅಂತ ಜೋರಾಗಿ ಹೇಳಿ ಗರುಡ ಆ ಮರಿಯನ್ನು ಬಿಟ್ಬಿಡ್ತು. ಮರಿ ಕೆಳಗೆ ಬೀಳಲಾರಂಭಿಸ್ತು. ತಲೆ ಗಿರಗಿರಣೆ ಅಂತ ತಿರುಗ್ತಾ ಇತ್ತು. ಏನು ಮಾಡಲಿಕ್ಕೂ ತೋಚ್ತಾ ಇಲ್ಲ. ಕೆಳಗೆ ಭೂಮಿ ಹತ್ತಿರ ಹತ್ತಿರ ಬರ್ತಾ ಇದೆ. ನೆಲಕ್ಕೆ ಅಪ್ಪಳಿಸಿದರೆ ಸಾವೇ ಗತಿ. ಭೂಮಿ ಇನ್ನು ಹತ್ತಿರ ಬರ್ತಾ ಇದ್ದಂತೆ ರೆಕ್ಕೆ ಬಡಿಯಲಾರಂಭಿಸ್ತು. ರೆಕ್ಕೆಗಳಲ್ಲಿ ಗಾಳಿ ತುಂಬಿ ನಿಧಾನವಾಗಿ ಹಾರಲಾರಂಭಿಸ್ತು. ಗಾಳಿಯ ಮೇಲೆ ತೇಲತೊಡಗಿತು. ಅದೆಂತಹ ರೋಮಾಂಚನಕಾರಿ ಅನುಭವ. ಸಂತೋಷದಿಂದ ಕೇಕೆ ಹಾಕ್ತು. ನಾನು ಹಾರಬಲ್ಲೆ, ನಾನು ಹಾರಬಲ್ಲೆ ಅಂತ ಹೊಸದಾಗಿ ಕಲಿತದ್ದ ಈ ವಿದ್ಯೆಯ ಬಲ ಸಂತೋಷ ತಂದಿತ್ತು. ಹಾರಾಡಿ ಹಾರಾಡಿ ತಾಯಿಯ ಬಳಿಗೆ ಬಂತು. ಅಮ್ಮ, ನಾನೀಗ ಎಲ್ಲಿ ಬೇಕಾದರೂ ಹಾರಬಲ್ಲೆ ಅಂತ ಸಂಭ್ರಮಿಸ್ತು. ಆತ್ಮೀಯರೇ, ಈ ಕತೆ ಎಷ್ಟು ಸುಂದರವಾಗಿದೆ ಅಲ್ವಾ? ಇದು ನಮಗೆ, ನಮ್ಮ ಮಕ್ಕಳಿಗೆ ಇದು ಹೆಚ್ಚಿನ ರೀತಿಯಲ್ಲಿ ಅನ್ವಯ ಆಗುತ್ತೆ. ನಮ್ಮಿಂದ ಆ ಕೆಲಸವಾಗೋದಿಲ್ಲ, ಅದು ಬಹಳ ಕಷ್ಟ ಅಂತ ಗೊಣುತ್ತಾ ಸಾಧನೆಯ ಪಥದಲ್ಲಿ ಹೋಗಲಿಕ್ಕೆ ಹಿಂಜರಿತಾನೆ ಇರ್ತೀವಿ.
ಬಹಳಷ್ಟು ಪಾಲಕರು ಭಯದಿಂದ ಮಕ್ಕಳನ್ನು ಮುಂದೆ ಹೋಗಲಿಕ್ಕೆ ಬಿಡೋದೇ ಇಲ್ಲ. ಅವರನ್ನು ಜವಾಬ್ದಾರಿಗೆ ತಳ್ಳಿದಾಗ ಮಾತ್ರ ಜವಾಬ್ದಾರಿ ತರುವ ಸಂತೋಷ ಕೂಡ ಅವರಿಗೆ ದಕ್ತದೆ. ಎಚ್ಚರಿಕೆಯಿಂದ ನಾವು ಅವರಿಗೆ ಜವಾಬ್ದಾರಿಯನ್ನು ವಹಿಸಿದ್ರೆ ಅವರು ಕೂಡ ಸಮರ್ಥರಾಗ್ತಾರೆ. ಅತಿಯಾದ ರಕ್ಷಣೆ ನೀಡಿ ಅವರನ್ನು ಮುಂದೆ ಹೋಗಲಿಕ್ಕೆ ಬಿಡದೆ ಹೋದರೆ ರೆಕ್ಕೆ ಇದ್ದು ಹಾರದ ಪಕ್ಷಿಯಂತಾಗಿ ಉಳಿದು ಬಿಡ್ತಾರೆ. ಇದು ಕೇವಲ ಮಕ್ಕಳಿಗಷ್ಟೇ ಅಲ್ಲ, ನಮಗೂ ಕೂಡ ಅನ್ವಯ ಆಗುತ್ತೆ ಅಲ್ವಾ? ನಮ್ಮಲ್ಲಿ ಎಷ್ಟೊಂದು ಕೌಶಲ್ಯಗಳು ಇರ್ಬೋದಲ್ವಾ? ನಮಗೂ ಕೂಡ ರೆಕ್ಕೆಗಳು ಇರ್ಬೋದಲ್ವಾ? ಅದೇಕೋ ನಮ್ಮ ರೆಕ್ಕೆಗಳನ್ನು ಬಹಳಷ್ಟು ಜನ ಬಳಸೋದೇ ಇಲ್ಲ. ನೋಡಿ, ಯೋಚನೆ ಮಾಡಿ, ಇದು ನಿಮಗೆ ಸರಿ ಅಂತ ಅನಿಸುತ್ತೆ ಅಂತ ಭಾವಿಸ್ತೀನಿ. ಬಹುಶಃ ಈ ಕತೆ ಅಚ್ಚುಮೆಚ್ಚಾಗಿರುತ್ತೆ ಅಂತ ಹೇಳಿ ಭಾವಿಸ್ತಾ ನನ್ನ ಕಥೆಯನ್ನು ಮುಗಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.